ಕವರ್ ಚಾನಲ್ 20 ಲಕ್ಷ ರೂಪಾಯಿಯ ಆಸ್ತಿಯ ಒಡೆತೆಯಾಗಿರ್ತಕ್ಕಂಥ ನಾಗರತ್ನ ಅವರಿಗೆ ಮದುವೆ ಆಗೋದಕ್ಕೆ ಗಂಡು ಸಿಗ್ತಾ ಇಲ್ಲ. ಯಾಕಂದರೆ ಇವರ ಕೆಲವೊಂದಿಷ್ಟು ಆಸೆಯ ಹುಡುಗ ಬಂದುಬಿಟ್ಟು ಈ ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಅಂತ ಹೇಳ್ತೇನೆ. ಅದಕ್ಕೂ ಮುನ್ನ ಇವರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಏನು ಅಂತ ನೋಡ್ಕೊಂಡು ಬರೋಣ. ಹೆಸರು ನಾಗರತ್ನ ಅವರು. ಅವರ ಫೋಟೋ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇವರ ವಯಸ್ಸು ಬಂದು 23 ವರ್ಷ ಇವಾಗ ಪ್ರಾರಂಭ ಆಗಿರುತ್ತೆ. ದೊಡ್ಡ ಮನೆ ಇದೆ, 2 ಎಕರೆ ಗದ್ದೆ ಕೂಡ ಇವ್ರಿಗೆ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ದುಡ್ಡಿಗೆ ಏನೂ ಕೂಡ ಕಡಿಮೆ ಇಲ್ಲ. ನಂದೇ ಸ್ವಂತದಾಗಿರ್ತಕ್ಕಂಥ ಕಾರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಆ ಕಾರ್ ಹೆಂಗಿದೆ, ಇವರ ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡೋಣ. ಆ್ಯಂಡ್ ವೈಟ್ ಕಲರ್ ಇಲ್ಲ, ದುಂಡು ಮುಖ ಇದ್ದಾರೆ ಸ್ನೇಹಿತರೆ, ಲಕ್ಷಣವಾಗಿದ್ದಾರೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಇವ್ರಿಗೆ. ಸೊ ಸ್ವಂತ ಜೀವನ ಸಾಗಿಸಬೇಕು ಅಂತ ಆಸೆ ಆಗಿದೆ. ಪ್ರಸ್ತುತ ನಾನು ನೋಡೋದಕ್ಕೆ ಸ್ಲಿಮ್ ಕೂಡ ಆಗಿದ್ದೇನೆ. ನನ್ನ ವಯಸ್ಸು ಬಂದು ಇವಾಗ 23 ವರ್ಷ ಸ್ಟಾರ್ಟ್ ಆಗಿದೆ ಅಂತ ಹೇಳಿರೋದು. ಸ್ವಂತ ಜೀವನ ಸಾಗಿಸುವುದು ಅಂದರೆ ಏನು ಅಂತಂದರೆ ಇವಾಗ ಹೇಳ್ತೀನಿ ನೋಡಿ ಸ್ನೇಹಿತರೆ. ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು. ನನ್ನ ಒಂದು ಕಾಲಿನ ಮೇಲೆ ನಾನು ನಿಂತ್ಕೊಂಡೇ ಇರಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಬಟ್ ಅದಕ್ಕೆ ಬೆಂಬಲವಾಗಿ ಒಂದು ಹುಡುಗ ಇರಬೇಕಲ್ವ, ಅದು ನಾನು ಮದುವೆ ಆಗುವಂಥ ಹುಡುಗ ಇರಬೇಕು. ಪಾಯಿಂಟ್ಗಳು ಬಂದುಬಿಟ್ಟು ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳು. ಸೊ ನನ್ನ ಒಂದು ತಾಯಿಯ ಬಿಟ್ಟು ನಾನು ಎಲ್ಲೂ ಕೂಡ ಎಂದು ಇದ್ದವಳಲ್ಲ. ಸೊ ಪ್ರಸ್ತುತ ನನಗೇನಾದರೂ ನೀವು ಮದುವೆ ಆದರೆ ಒಂದು 2 ತಿಂಗಳು ಅವ್ರನ್ನ ನೀವು ಮನೆಗೆ ಕರ್ಕೊಂಡು ಬರ್ತೀನಿ. ಆಮೇಲೆ ನಂಗೆ ರೂಢಿ ಆದರೆ ಅವ್ರನ್ನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಒಪ್ಕೊಳ್ಬೇಕಂತೆ ನೀವು. ನನಗೆ ಬೈಕ್ ಓಡಿಸೋಕ್ಕೆ ಕಲಿಸಿಕೊಡಬೇಕು. ಅದಕ್ಕೆ ಪೆಟ್ರೋಲ್ ಕೂಡ ನಾನು ಹಾಕಿಸ್ತೀನಿ, ಎಷ್ಟು ಬೇಕೋ ಅಷ್ಟು. ನನಗೆ ಬೈಕ್ ಓಡಿಸೋದು ಅಂದರೆ ತುಂಬ ಇಷ್ಟ ಅಂತ ಹೇಳಿರೋದು. ನೀವು ಜಾಸ್ತಿ ತೆಳ್ಳಗೆ ಇರಬಾರ್ದು. ನನ್ನನ್ನು ಮದುವೆ ಆಗುವಂಥ ಗಂಡು ದಪ್ಪ ಇದ್ದರೂ ಪರವಾಗಿಲ್ಲ, ಬಟ್ ತೆಳ್ಳಗೆ ಇರಬಾರ್ದು. ಯಾಕಂದರೆ ನನ್ನ ಮದುವೆ ಆದ ನಂತರ ನನಗೆ ಮಕ್ಕಳಾಗೋದಕ್ಕೆ ಕಷ್ಟ ಆಗುತ್ತೆ, ನೀವು ನಂಗೆ ಸರಿಯಾಗಿ ಮಾಡಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಇರಿ ಅಂತ ಹೇಳಿದ್ದಾರೆ. ಕೊನೆಯದಾಗಿ ಒಳ್ಳೆಯ ಒಂದು ಆರೋಗ್ಯವಂತ ಶರೀರ ಹೊಂದಿರಬೇಕು. ಯಾವುದೇ ಕಾಯಿಲೆ ಗೀಲೆ ಏನು ಕೂಡ ನಿಮ್ಮ ಹತ್ರ ಇರಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ಲಕ್ಷಣಗಳು. ಸೊ ಎಲ್ಲವೂ ನಿಮ್ಮ ಹತ್ರ ಇದೆ ಅಂತಂದರೆ ನೀವು gmail.com ಅಥವಾ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವ ಮೂಲಕ ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವು ತಿಳ್ಕೊಳ್ಬೋದು. ಅದು ರೀಪ್ಲೈ ಕೊಡುವ ಮೂಲಕ ಖುದ್ದಾಗಿ ಎಲ್ಲವನ್ನು ಚೆಕ್ ಮಾಡಿ ಅವರೇ ಒಂದು ಕಮೆಂಟ್ಗೆ ರಿಪ್ಲೈ ಕೊಡ್ತಾರೆ. ಅದು ಅವ್ರಿಗೆ ಇಷ್ಟ ಆದವ್ರಿಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಒಂದು ಕಾರ್ ಇದೆ ಅಂತ ಹೇಳಿದ್ರಲ್ವ ಅವರು, ನೋಡ್ಕೊಳ್ಳಿ. ಇದು ಓಲ್ಡ್ ಮಾಡೆಲ್ ಸ್ನೇಹಿತರೆ. ಓಲ್ಡ್ ಮಾಡಲಲ್ಲಿ ರೆಡಿಯಾಗಿರ್ತಕ್ಕಂಥ ಕಾರ್ ಇಟ್ಕೊಂಡಿದ್ದಾರೆ. ಸೊ ಯಾವುದಾದ್ರೇನು ಬಿಸಿಲಿಗೆ ಮತ್ತು ಗಾಳಿಗೆ ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ಸುಮ್ಮನೆ ಇಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಒಂದು ಕಾರ್ ಇದ್ದರೆ ಸಾಕಲ್ವ, ನಿಮ್ಗೇನು ಬೇಕು. ಸೊ ನಿಮಗೆ ಆಫರ್ ಬೇರೆ ಕೊಟ್ಟಿದ್ದಾರೆ. ನೀವೇನಾದರೂ ಕಾರ್ ಓಡಿಸೋದಕ್ಕೆ ಅಥವಾ ಬೈಕ್ ಓಡಿಸೋದಕ್ಕೆ ಬರುತ್ತೆ ಅಂತಂದರೆ ಪ್ರಸ್ತುತ ಈ ಕಾರನ್ನ ನಿಮಗೆ ಕೊಡ್ತಾರೆ. ಬಟ್ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಕಂಪಲ್ಸರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಅಪ್ ಟು 8.34 lakhs ಅಂತ ಹೇಳಿದ್ದಾರೆ ಅವಾಗಿನ ಒಂದು ರೇಟು. ಇವಾಗ ಬಂದುಬಿಟ್ಟು ಪ್ರಸ್ತುತ ಇದರ ರೇಟ್ ಈ ರೀತಿಯಾಗಿ ಇದೆ ನೋಡಿ ಸ್ನೇಹಿತರೆ. ಆ್ಯಂಡ್ ಇದು ಆನ್ವರ್ಡ್ ಮೈಲೇಜಿಂಗ್ ಬಂದು 19.5 to 25.51 ಕೆಪಾಸಿಟಿಯಲ್ ಇಂಜಿನ್ ಕೂಡ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಬೋದು 1462 cc ಫ್ಯೂಲ್ ಆ್ಯಂಡ್ ಟೈಪ್ ಆಫ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತಕ್ಕಂಥ ಕಾರನ್ನು ನೀವು ನೋಡ್ಕೊಳ್ತಿದ್ದೀರಾ. ಲಾಂಗ್ ಡ್ರೈವಲ್ಲಿ ಎಲ್ಲಿ ಬೇಕಾದರೂ ಕೂಡ ನೀವು ಹೋಗ್ಬೋದು. ಆಟೋಮೆಟಿಕ್ಲಿ ಸೀಟಿಂಗ್ ಆ್ಯಂಡ್ ಕೆಪಾಸಿಟಿಬಲ್ 5 ಸೀಟ್ಸ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಇದರಲ್ಲಿ ಬ್ಯಾಕ್ ಸೈಡಲ್ಲಿ 1 2 3 ಇದೆ ಮತ್ತು ಫ್ರಂಟ್ ಸೈಡಲ್ಲಿ 2 ಇದೆ. ಒಟ್ಟಿನಲ್ಲಿ 5 ಸೀಟ್ಸ್ ಇದೆ ಸ್ನೇಹಿತರೆ. ಇನ್ನಷ್ಟು ಫ್ಯೂಚರ್ ನೋಡೋದಾದರೆ ನೋಡ್ಕೊಳ್ಳಿ, ಒಳಗಡೆ ಇರ್ತಕ್ಕಂಥ ಒಂದು ಸಿಸ್ಟಮ್ಮು ಗಾಯ್ಸ್ ಹೊರಗಿನ ಭಾಗದಲ್ಲಿ ಅಷ್ಟೇನು ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ಒಳಗಡೆ ನೋಡೋದಾದರೆ ಮಾಡ್ರನ್ ಆಗಿ ಯಾವ ರೀತಿಯಲ್ಲಿ ತಾರಾ ಮಹೀಂದ್ರ ಕಾರ್ಗೆ ಆ್ಯಡೆಡ್ ಆಗಿರ್ತಕ್ಕಂಥ ಫ್ಯೂಚರ್ಸ್ಗಳಿದೆ, ಅದೇ ರೀತಿ ಇದರಲ್ಲೂ ಕೂಡ ಫ್ಯೂಚರ್ಸ್ಗಳಿದೆ. ನೀವು ಕೂಡ ನೋಡ್ಕೊಳ್ಬೋದು. ಒಂದು ಸೀಟಿಂದ ಹಿಡ್ಕೊಂಡು ಒಂದು ಸ್ಟೇರಿಂಗು, ಗೇರ್ ಬಾಕ್ಸ್ ಆ್ಯಂಡ್ AC ಏರಿಯಾ ಎಲ್ಲನೂ ಕೂಡ ಇದರಲ್ಲಿ ಚೆನ್ನಾಗಿದೆ ಅಂತಲೇ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಗೈಸ್ ಇಲ್ಲಿ ಏನಿದೆ ಗೇರ್ ಬಾಕ್ಸು ಪ್ರಸ್ತುತ ಅಲೋಬೆಲ್ ಮತ್ತು ಆ್ಯಕ್ಟಿವ್ ಆಗಿರ್ತಕ್ಕಂಥ ಗೇರ್ ಬಾಕ್ಸು ಕೂಡ ನೀವು ನೋಡ್ಕೊಳ್ತಿದ್ದೀರಾ. ಡೋರ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇವರಲ್ಲಿ. ಸೊ ನಿಮಗೇನು ಬರೀ ಕೂತ್ಕೊಂಡು ಚೆನ್ನಾಗಿ ಹೋದರೆ ಸಾಕು. ಮತ್ತು ಕಂಫರ್ಟೇಬಲಿ ಸೀಟ್ ಇದೆ, ಏನು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ, ಕಂಫರ್ಟೇಬಲ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ ಇದಾಗಿದೆ. ಸೊ ಇದು ಅವ್ರ ಹತ್ರ ಇರ್ತಕ್ಕಂಥ ಕಾರು ಜೊತೆಗೆ ಅವರು ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಊರನ್ನು ತಿಳಿಸ್ಬೇಕು. ಅವರಿಗೆ ಯಾವ ರೀತಿಯಲ್ಲಿ ಇಷ್ಟ ಆಗುತ್ತೆ ಅಂತ ಚೆಕ್ ಮಾಡ್ತಾರೆ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಡ್ತಾರೆ. ಇಷ್ಟ ಆಗಿಲ್ಲ ಅಂದರೆ ರಿಪ್ಲೈ ಕೊಡಲ್ಲ ಸ್ನೇಹಿತರೆ. ಸೊ